ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ತನ್ನ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳನ್ನು ನೀಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡಿ, ಅದರ ಜೊತೆಗೆ ಪಕ್ಕದಲ್ಲಿ ಕಾಣಿಸುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆಗ ಮಾತ್ರ ಹಾಕೋತ ವಿಡಿಯೋಸ್ ಏನಿದಾವೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತೆ. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ 6ನೇ ತರಗತಿಗೆ ಲಭ್ಯವಿರೋ ಒಟ್ಟು ಸೀಟುಗಳ ಪೈಕಿ ಏನು ಮಾಡಿರ್ತಾರೆ ಅಂತಂದರೆ 21,535 ಅಂದರೆ 50% ಸೀಟುಗಳನ್ನು ಪ್ರವೇಶ ಪರೀಕ್ಷೆಯ ಮೂಲಕ ಏನು ಮಾಡ್ತಾರೆ ಅಂದರೆ ಹಂಚಿಕೆ ಮಾಡಲಾಗುವುದು ಅಂತೇಳಿ ಈಗಾಗಲೇ ತಿಳಿಸಿರುವಂಥದ್ದು. ಅದರಲ್ಲಿ ವಿಶೇಷ ವರ್ಗದ ಮಕ್ಕಳಿಗೆ ಲಭ್ಯವಿರುವ 21,535 ಅಂದರೆ ಸ್ಪೆಷಲ್ ಕ್ಯಾಟಗರಿಗೆ ಸಂಬಂಧಪಟ್ಟ ಹಾಗೆ 50% ಸೀಟ್ಗಳನ್ನು ಅವರ ಮೀಸಲಾತಿ ಅನ್ವಯ ನೇರ ಪ್ರವೇಶಾತಿ ಮೂಲಕ ದಾಖಲಾತಿ ನೀಡಲಾಗುವುದು. ಅವರಿಗೆ ಎಕ್ಸಾಮ್ ಬರೆಯೋ ಹಾಗಿಲ್ಲ. ವಿಶೇಷ ಮಕ್ಕಳೇನಿರ್ತಾರೆ ಅಂದರೆ ವಿಶೇಷ ವರ್ಗದ ಮಕ್ಕಳಿಗೆ ಅವರಿಗೆ ಲಭ್ಯವಿರೋದು 21,535. ಆಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಎದುರಿಸಿ ಆಯ್ಕೆಯಾಗುವಂಥ ಅಭ್ಯರ್ಥಿಗಳು ಎಷ್ಟು ಅಂತಂದರೆ 21,535 ಅಭ್ಯರ್ಥಿಗಳು ಅಥವಾ ವಿದ್ಯಾರ್ಥಿಗಳು. ಓಕೆನಾ? ಸೊ ಇಲ್ಲಿ ಅವರಿಗೆ 50%, ಡೈರೆಕ್ಟ್ ಅಡ್ಮಿಷನು 50%. ಓಕೆ, ಇದಿಷ್ಟು ಆದರೆ ನೆಕ್ಸ್ಟ್ ಏನಂತಂದರೆ ಇಲ್ಲಿ ಮೊದಲನೇ ಒಂದು ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಯಾವಾಗ ಬರ್ತದೆ ಅಂದರೆ ಈಗಾಗಲೇ ತಾತ್ಕಾಲಿಕ ಅರ್ಹತಾ ಪಟ್ಟಿ ಅಥವಾ ತಾತ್ಕಾಲಿಕ ಮೆರಿಟ್ ಪಟ್ಟಿಯನ್ನು ಬಿಡುಗಡೆ ಮಾಡಿದರೆ. ಸೊ ಅಲ್ಲಿ ಒಂದು ಇನ್ಫಾರ್ಮನ್ನು ಸರ್ಕ್ಯುಲರ್ನ ಹೇಳಿರುವಂಥದ್ದು 31/3/2026 ಒಳಗಾಗಿ ಯಾವ ವಿದ್ಯಾರ್ಥಿ ನೇಮ್ ಇರಲ್ಲ, ಸೊ ಅವರು ಸಂಬಂಧಪಟ್ಟ ಸ್ಕೂಲಿಗೆ ಹೋಗ್ಬಿಟ್ಟು ವಿಚಾರಿಸ್ಬೇಕಂತ ಹೇಳಿ ತಿಳಿಸಿರುವಂಥದ್ದು. ಓಕೆನಾ? ಅದಾದ ಬಳಿಕ ಏನು ಮಾಡ್ತಾರೆ ಅಂತಂದರೆ ಅಂತಿಮ ಅರ್ಹತಾ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ. ಅದರ ಜೊತೆಗೇ ಬಿಡ್ಬೋದು ಮೊದಲನೇ ಒಂದು ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಅಂತೇಳಿ ಏಪ್ರಿಲ್ ಫಸ್ಟ್ ವೀಕೆ ಆಗುತ್ತಲ್ವಾ, ಸೊ ಅಲ್ಲೇ ಬಿಡ್ಬೋದು. ಏಪ್ರಿಲ್ ಫಸ್ಟ್ ವೀಕೆ ಮೊದಲ ಒಂದು ಸುತ್ತಿನ ಸೀಟು ಹಂಚಿಕೆ ಪಟ್ಟಿಯನ್ನು ಬಿಡ್ಬೋದು. ಇಲ್ಲ ಅಂದರೆ ಸೆಕೆಂಡ್ ವೀಕ್ ಬಿಟ್ಟೇ ಬಿಡ್ತಾರೆ. ಓಕೆ, ಸೊ ನಂತರದಲ್ಲಿ ಮೊದಲನೇ ಒಂದು ಸುತ್ತಿನ ಸೀಟು ಹಂಚಿಕೆ ಪಟ್ಟಿಯಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳು ನಮಗೆ ಬೇಕಾಗಿರುವಂತಹ ಸ್ಕೂಲು ಸಿಕ್ಕಿಲ್ಲ ಅಂತ ಹೇಳಿ ಹೋಗದೆ ಇರಬೇಡಿ. ಯಾಕಂತಂದರೆ ಎರಡನೇ ರೌಂಡಲ್ಲೇ ಆಯ್ಕೆ ಮಾಡೋದಿಲ್ಲ, ಆಯ್ಕೆಗೆ ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಕಳೆದ ಬಾರಿ ಹಾಗೆ ಆಗಿತ್ತು ಅಲ್ವಾ? ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ನೀವು ಆದ್ಯತೆ ಕ್ರಮದಲ್ಲಿ ಹೆಂಗೆ ಕೊಟ್ಟಿರ್ತೀರ, ವಿದ್ಯಾರ್ಥಿಯ ಒಂದು ಅಂಕಗಳು ಎಷ್ಟಿರ್ತಾವೋ ಸೊ ಅದ್ರ ಮೇಲೆ ಏನಾಗಿರುತ್ತೆ ಅಂದರೆ ಡಿಪೆಂಡೆನ್ಸಿ ಆಗಿರುತ್ತೆ. ಎಷ್ಟು ವಿದ್ಯಾರ್ಥಿಗಳು ಆ ಸ್ಕೂಲ್ಗೆ ಆದ್ಯತೆ ಪ್ರಿಯಾರಿಟಿ ಅಂತೇಳಿ ಕರಿತೀವಿ. ಪ್ರಿಯಾರಿಟಿ ಫಸ್ಟು, ಸೆಕೆಂಡು, ಥರ್ಡು ಈ ಥರ ಕೊಟ್ಟಿರ್ತೀರಲ್ವ, ಅದರ ಅನುಸಾರವಾಗಿ ಏನು ಮಾಡ್ತಾರೆ ಕಂಪ್ಯೂಟರೈಸ್ಡ್ ಏನಾಗುತ್ತೆ ಅಲಾಟ್ಮೆಂಟ್ ಆಗುವಂಥದ್ದು. ಓಕೆನಾ? ಸೊ ನಂತರದಲ್ಲಿ ಮೊದಲನೇ ಒಂದು ಸುತ್ತಿನ ಸೀಟು ಹಂಚಿಕೆ ಪಟ್ಟಿಯಲ್ಲಿ ಏನಾದರೂ ಅಡ್ಮಿಷನ್ ಆಗಿಲ್ಲ ಅಂತಂದರೆ ಅಲ್ಲಿ ಉಳಿದಿರುವಂಥ ಸ್ಥಾನಗಳು ಏನು ಮಾಡ್ತಾರೆ ಅಂತಂದರೆ ಸೊ ಎರಡನೇ ಒಂದು ಸೀಟು ಹಂಚಿಕೆ ಪಟ್ಟಿಯಲ್ಲಿ ಬಿಡುಗಡೆ ಮಾಡ್ತಾರೆ. ಓಕೆನಾ? ಸೊ ಅವ್ರಿಗೆ ನಿಮ್ತಿಷ್ಟು ಟೈಮ್ ಅಂತ ಹೇಳಿ ಕೊಡ್ತಾರೆ. ಆ ಟೈಮ್ ಒಳಗಾಗಿ ನೀವು ಅಡ್ಮಿಷನನ್ನು ತೆಗೆದುಕೊಳ್ಬೇಕಾಗ್ತದೆ ಸಂಬಂಧಪಟ್ಟ ಸ್ಕೂಲಿಗೆ ಹೋಗ್ಬಿಟ್ಟು. ಸೊ ನಿಮ್ಗೆ ಯಾವುದನ್ನು ಅಲಾಟ್ಮೆಂಟ್ ಸ್ಕೂಲನ್ನು ಮಾಡಿರ್ತಾರೆ ಅಲ್ಲಿ ಹೋಗಿ ಅಡ್ಮಿಷನನ್ನು ಮಾಡಿಸಿ ಬರ್ಬೇಕಾಗ್ತದೆ. ಓಕೆನಾ? ಸೊ ಈ ಹಿಂದಿನ ಒಂದು ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ನೀವು ಈಗ ವಿದ್ಯಾರ್ಥಿ ಹೋಗಿಲ್ಲ ಅಂತಂದರೆ ಏನು ಮಾಡ್ತಾರೆ ಅನ್ನೋದಾದರೆ ಅದೇ ವಿದ್ಯಾರ್ಥಿಯ ಒಂದು ಕೆಟಗರಿಗೆ ಸಂಬಂಧಪಟ್ಟ ಹಾಗೆ ಅದೇ ಬಾಲಕ ಅಥವಾ ಬಾಲಕಿಯರಿಗೆ ಏನು ಮಾಡ್ತಾರೆ ಸೀಟನ್ನು ನೀಡ್ತಾರೆ. ಇದಿಷ್ಟು ಮಾಹಿತಿ ಆಗಿರುವಂಥದ್ದು. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಕಣದವ್ರು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.